ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹಾನವಮಿಯ ಹಾರ್ದಿಕ ಶುಭಾಶಯಗಳು, ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನವಮಿ, ಮಹಾನವಮಿ. ಇನ್ನು ನಾಳೆ ಅಂದರೆ ದಶಮಿ ಅಂದರೆ ವಿಜಯದಶಮಿ, ದಶೇರಾ ಸ್ಟಾರ್ಟ್ ಮುಗಿಯುತ್ತೆ. ಆಮೇಲೆ ನವರಾತ್ರಿ ಮುಗಿದೋಗ್ಬಿಡುತ್ತೆ. ನೋಡಿ, ಮೊನ್ನೆ ಬಂದಾಗ ಕಾಣಿಸುತ್ತೆ ನವರಾತ್ರಿ ಸ್ಟಾರ್ಟ್ ಆಗಿದ್ದು ಎಷ್ಟು ಬೇಗ ಮುಗಿದೇ ಹೋಯಿತು ಅಲ್ವಾ, ಗೊತ್ತೇ ಆಗಲ್ಲ ಟೈಮ್ ಕಳೆಯೋದು. ನಾನಿವತ್ತು ನಮ್ಮ ಕಡೆ ಅಂದರೆ ಹವ್ಯಕರ ಮನೆಯಲ್ಲಿ ನವರಾತ್ರಿಯನ್ನು ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನು ನಿಮಗೆ ಸ್ವಲ್ಪ ಹೇಳ್ತೀನಿ. ನಮ್ಮ ಕಡೆ ಮಾಡೋದು ಅಂದರೆ ನಮ್ಮ ಊರಲ್ಲಿ ಹೇಗೆ ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನನಗೆ ಬೇರೆ ಕಡೆದಷ್ಟೊಂದು ಗೊತ್ತಿಲ್ಲ. ನಮ್ಮ ಕಡೆಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಾರ್ತಲ್ಲೇ ಒಂಥರ ಇರುತ್ತೆ, ನಮ್ಮ ಕಡೆನೇ ಒಂಥರ ಇರುತ್ತೆ, ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ನಮ್ಮ ಕರ್ನಾಟಕದಲ್ಲೇ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಥರ ಇರುತ್ತಲ್ವ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಉತ್ತರ ಕನ್ನಡದ ಹವ್ಯಕರ ಮನೆಯಲ್ಲಿ ಯಾವ ಥರ ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ತಿಳಿಯೋಣ ಬನ್ನಿ. ಫಸ್ಟ್ ನವರಾತ್ರಿ ಒಬ್ಬೊಬ್ಬರ ಮನೆಯಲ್ಲಿ ಸುಮಾರಾಗಿ 9 ನವರಾತ್ರಿ ಮಾಡ್ತಾರೆ. ಬಟ್ ಜಾಸ್ತಿ ನಮ್ಮಲ್ಲಿ ಮೂಲ ನಕ್ಷತ್ರ ಅಂದರೆ ಸಪ್ತಮಿಯಿಂದ ಏನು ಬರುತ್ತಲ್ವ ಅವತ್ತಿಂದ ಜಾಸ್ತಿ ನಮ್ಮಲ್ಲಿ ನವರಾತ್ರಿ ಮಾಡೋದು ಜಾಸ್ತಿ. ಸುಮಾರು ಮನೆಗಳಲ್ಲೆಲ್ಲ ಮೂಲ ನಕ್ಷತ್ರಕ್ಕೆ ಬಿದ್ದ ಮೇಲೆ ಅಂದರೆ ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ 4 ದಿನ ಮೇನ್ ಜಾಸ್ತಿ. ಮೊದಲನೇ ದಿನದಿಂದನೂ ನವರಾತ್ರಿ ಆಚರಣೆ ಮಾಡೋರು ಇದ್ದಾರೆ. ಆದರೆ ಅಂದರೆ ಮಾಡ್ತಾರೆ ನಮ್ಮಲ್ಲಿ ಪೂಜೆ ಎಲ್ಲ. ಆದರೆ ಅಂದರೆ ಒಂದೊಂದು ದಿನ ಒಂದೊಂದು ದೇವಿಯ ನಾಮ ಇರುತ್ತಲ್ವ ಅದರ ಹೆಸರಲ್ಲಿ. ಆದರೆ ಏನು ಸಪ್ತಮಿಯಿಂದ ಏನು ಮೂಲ ನಕ್ಷತ್ರ ಬೀಳುತ್ತಲ್ವ, ಮೂಲ ನಕ್ಷತ್ರ ಮೆಟ್ಟುತ್ತೆ ಅಂತ ಹೇಳ್ತೀವಿ, ಅವತ್ತಿಂದ ನಮ್ಮಲ್ಲಿ ಯಾವ ಥರದ ಪೂಜೆ ಇರುತ್ತೆ ಗೊತ್ತಾ. ದಿನ ಒಂದೊಂದು ಕಜ್ಜಾಯ ಕಡುಬುಗಳನ್ನು ಮಾಡೋದಂತ ಇದ್ದೇ ಇರುತ್ತೆ. ಆದರೆ ಇನ್ನೊಂದು ಹೇಳ್ತೀನಿ, 9 ದಿನ ನವರಾತ್ರಿಯಲ್ಲಿ ಒಂದು ದಿನವೂ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ನಮ್ಮಲ್ಲಿ ಅಡುಗೆ ಇರುತ್ತೆ. ಪ್ರತಿದಿನವೂ ಸಾದಾ ಅಡುಗೆ ಅಂದರೆ ಉಳ್ಳಾಗಡ್ಡೆ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ನಮ್ಮ ಮನೇಲಿ 9 ದಿನವೂ ಊಟಕ್ಕೆ ಇರಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಹಾಗೆ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ಕಡೆ ಅಂತೂ ಯಾರ ಮನೆಯಲ್ಲೂ ಮಾಡಲ್ಲ. ಆಮೇಲೆ ಇನ್ನೂ ಅಂದರೆ ಮುತ್ತೈದೆಯರ ಊಟ ಅಂತ ಒಂದು ಮಾಡ್ತಾರೆ, ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ಮುತ್ತೈದೆಯರ ಊಟ ಅಥವಾ ದಂಪತಿ ಊಟ, ದುರ್ಗೆ ಊಟ ಅಂದರೆ ಹೆಣ್ಮಕ್ಳನ್ನ ಕರೆದು ಒಂದು ದಿನ 9 ನವರಾತ್ರಿ ಆಚರಣೆ ಮಾಡೋರ ಮನೆಯಲ್ಲಿ ಯಾವತ್ತಾದರೂ ಒಂದು ದಿನ ಮಾಡ್ತಾರೆ. ಈ ಏನು ಸಪ್ತಮಿಯಿಂದ ಮೂಲ ನಕ್ಷತ್ರದಲ್ಲಿ ನವರಾತ್ರಿಯನ್ನು ಆಚರಣೆ ಮಾಡ್ತಾರಲ್ವ, ಮೂಲ ನಕ್ಷತ್ರದಿಂದ 4 ದಿನ ಅವತ್ತು ಜಾಸ್ತಿಯಾಗಿ ಸಪ್ತಮಿ, ಅಷ್ಟಮಿ, ನವಮಿ ದಿನ ತುಂಬ ಮನೆಗಳಲ್ಲಿ ಈ ಮುತ್ತೈದೆಯರ ಊಟ ಇರುತ್ತೆ. ಮುತ್ತೈದೆಯರ ಊಟ ಅಥವಾ ದಂಪತಿ ಊಟ ಅಥವಾ ದುರ್ಗೆ ಊಟ ಅಂದರೆ ಹೆಣ್ಮಕ್ಳನ್ನು ದುರ್ಗೆ ಅಂತ ಮಾಡ್ತಾರೆ, ಕರೆದು ಅದನ್ನು ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಅಂದರೆ ಹೇಗೆ ಅಂತಂದರೆ ಸುಮಾರಷ್ಟು ಜೋಡಿಗಳನ್ನು, ಗಂಡ ಹೆಂಡತಿಯರನ್ನೇ ಕರೆದು ಮುತ್ತೈದೆಯರಿಗೆ ಬಾಗಿನ ಕೊಡೋದು, ಆಮೇಲೆ ಅರಿಶಿನ ಕುಂಕುಮ ಹಚ್ಚಿ ಬಾಗಿನ ಕೊಡೋದು, ಆಮೇಲೆ ಅವರಿಗೆ ದಕ್ಷಿಣೆ ಎಲ್ಲ ಕೊಡೋದು ಎಲ್ಲ ಇರುತ್ತೆ. ಅದಾದ ಮೇಲೆ ಹೆಣ್ಮಕ್ಳಿಗೂ ಅಷ್ಟೇ, ಪ್ರತಿಯೊಂದು ಎಷ್ಟೇ ಹೆಣ್ಮಕ್ಳಿದ್ರು ಎಲ್ರಿಗೂ ಬಾಗಿನ ಮತ್ತು ಈ ದುಡ್ಡು ಎಲ್ಲ ಕೊಟ್ಟು ದಕ್ಷಿಣೆ ಕೊಟ್ಟು ಅವರಿಗೆ ದುರ್ಗಿಯರಿಗೆ, ಈಗ ಮೊದಲ ಥರ ದುರ್ಗಿಯರಿಲ್ಲ, ಆದರೂ ಎಷ್ಟೇ ಇದ್ದರೂ ಎಲ್ರಿಗೂ ಅದನ್ನು ಕೊಡೋದು ಒಂದಿದು. ಆಮೇಲೆ ಪ್ರತಿ ದಿನವೂ ಒಂದಲ್ಲ ಒಂದು ಸ್ವೀಟನ್ನು ಮಾಡ್ತಾರೆ. ಮುತ್ತೈದೆಯರ ಊಟದ ದಿನ ಭಟ್ರನ್ನು ಕರೆದು, ಪುರೋಹಿತರನ್ನು ಕರೆದು ಅವರಿಗೂ ಅವ್ರ ಜೋಡಿನ ಕರೆದು ಮತ್ತು ಊಟ ಹಾಕೋದಲ್ಲದೆ ಅವತ್ತಿನ ದಿನ ತುಂಬ ಜೋರಾಗಿ ಇರುತ್ತೆ ಹಬ್ಬ. ಆಮೇಲೆ ಬಾಕಿ ದಿನ ಎಲ್ಲ ಸಿಂಪಲ್ಲಾಗಿ ಮನೆ ಹೆಣ್ಮಕ್ಳು ಮತ್ತು ಪಕ್ಕದ ಮನೆ ಹೆಣ್ಮಕ್ಳಿಗೆಲ್ಲ ಕರೆದು, ಅಥವಾ ಆವತ್ತಿನ ದಿನವೂ ಯಾವುದೇ ಒಂದು ಜೋಡಿ ಬಂದ್ರೂ, ಮುತ್ತೈದೆಯರು ಬಂದ್ರೂ ಅವರಿಗೆಲ್ಲ ಬಾಗಿನ ಕೊಡೋದಿದ್ದೇ ಇರುತ್ತೆ. ಹಬ್ಬದಲ್ಲಿ ಪೂರಿ, ಪಾಯಸ ಅಥವಾ ಬಜ್ಜಿ ಅಥವಾ ಅದಂತೂ ಇದ್ದೇ ಇರುತ್ತೆ. ಆಮೇಲೆ ಕಡುಬು, ಕಾಯಿ ಕಡುಬು ಗೊತ್ತಿರ್ಬೋದು, ಕಾಯಿ ಕಡುಬು, ಹೋಳಿಗೆ, ಎಷ್ಟೋ ಮನೇಲಿ ಹೋಳಿಗೆ ಮಾಡ್ತಾರೆ, ಕರ್ಜಿಕಾಯಿ, ಹೈಗ್ರೀವ, ಕಡಲೆಬೇಳೆದು. ಆಮೇಲೆ ಇನ್ನೂ ಭಾಳಷ್ಟು ಸ್ವೀಟು, ಅಂಬೋಡೆ ಮಾಡ್ತಾರೆ. ಈಗ ನನಗೆ ನೆನಪು ಬರ್ತಾರೆ. ಆಮೇಲೆ ಇನ್ನೊಂದು ಬಟ್ಲು ಕಡುಬು ಅಂತ ನಮ್ಮಲ್ಲಿ ಇನ್ನೊಂದು ಮಾಡ್ತಾರೆ. ಅದು ಬಹುಶಃ ಎಲ್ಲರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಉಗಿಯಲ್ಲಿ ಬೇಯಿಸೋದು, ತೆಳ್ಳಗೆ ಒಂದು ಪ್ಲೇಟಲ್ಲಿ ಹೀಗೆ ಹಾಕಿ ಪಾತ್ರೆಯಲ್ಲಿ ನೀರಿಟ್ಟು ಮೇಲಿಂದ ಮುಚ್ಚಿ ಆ ಪ್ಲೇಟಿಗೆ ಆ ಹಿಟ್ಟನ್ನು ಹಾಕಿ ಬೇಯಿಸೋದು. ಭಾಳ ಚೆನ್ನಾಗಾಗುತ್ತೆ. ತುಪ್ಪದ ಜೊತೆ ತಿಂದರೆ ಭಾಳ ಟೇಸ್ಟಿಯಾಗಿರುತ್ತೆ. ಹಳೆಯ ಕಾಲದ ಟ್ರೆಡಿಷ್ನಲ್ ಸ್ವೀಟು. ಹೀಗೆ ಟ್ರೆಡಿಷ್ನಲ್ ಸ್ವೀಟ್ಗಳನ್ನು ನಮ್ಮ ಕಡೆ ಮಾಡೋದು ಜಾಸ್ತಿ ಇಂತಹ ಹಬ್ಬಗಳಲ್ಲಿ. 9 ದಿನವೂ ಏನಾದರೂ ಸ್ವೀಟ್ ಮಾಡ್ತಾರೆ. ಅದರಲ್ಲಿ 4 ದಿನ ಅಂತೂ ಪ್ರತಿದಿನ ಸ್ವೀಟ್ ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದು ಮೇನ್ ಹೇಳ್ತೀನಿ, ಇದೆಲ್ಲ ಆಯಿತು. ಆಮೇಲೆ ಮೂಲ ನಕ್ಷತ್ರ ದಿನ ಏನು ನಮ್ಮಲ್ಲಿ ನವರಾತ್ರಿನ ಶುರು ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಮೂಲ ನಕ್ಷತ್ರ ಅಂತಲ್ಲ, 9 ದಿನ ಮಾಡೋರ ಮನೆಯಲ್ಲೂ ಅಷ್ಟೇ
ನಮ್ಮಲ್ಲಿ ಶಾರದೆ ಸ್ಥಾಪನೆ ಆಗುತ್ತೆ. ವಿದ್ಯಾದಿ ದೇವತೆ ಶಾರದೆ ಅಥವಾ ಸರಸ್ವತಿಯ ಸ್ಥಾಪನೆ ಮಾಡಿ ಪೂಜೆ ಮಾಡೋದು ನಮ್ಮಲ್ಲಿ. ಅದು ಪ್ರತಿಯೊಬ್ಬರ ಮನೆಯಲ್ಲೂ ಶಾರದೆಯನ್ನು ಸ್ಥಾಪನೆ ಮಾಡಿಯೇ ಪೂಜೆ ಮಾಡೋದು. ಅದು ನಮ್ಮಲ್ಲಿ ಅದು ಹೇಗೆ ಅಂತಂದರೆ, ಪುಸ್ತಕಗಳನ್ನೆಲ್ಲ ಒಂದ್ರ ಮೇಲೆ ಒಂದು ಇಟ್ಟು ಅದು ಒಂಥರ ಇಷ್ಟು ಎತ್ತರ, ಹೀಗೆ ಎತ್ತರದಲ್ಲಿಟ್ಟು ಶಾರದೆ ಆಕಾರನೇ ಬರಬೇಕು. ಅದು ಅಂದರೆ ಆ ಥರ ಮುಖ ಎಲ್ಲ ಮಾಡಿ ಸ್ವಲ್ಪ ಅದಕ್ಕೆ ಚೆಂದ ಡೆಕೋರೇಷನ್ ಸ್ವಲ್ಪ ಒಂಥರ ಆಕಾರ ಕೊಡ್ತಾರೆ. ಶಾರದೆ ಕುತ್ಕೊಂಡಿದ್ದು ಇರೋ ಥರನೇ ಆಕಾರ ಕೊಟ್ಟು ಅದನ್ನು ಮುಚ್ಚಿ ಒಂದು ಮಡಿ ಶಾಲಲ್ಲಿ ಮುಚ್ಚಿ ಭಾಳ ಚೆಂದ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಶಾರದೆಯನ್ನು ಕುಂಡ್ರಿಸ್ತಾರೆ. ಅದು ಮುಖ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಶಾರದೆ ಪೂಜೆ ಇದ್ದೇ ಇರುತ್ತೆ. ಅಷ್ಟಮಿ ದಿನ, ದುರ್ಗಾಷ್ಟಮಿ ದಿನ ಅದೇ ಈ ಥರ ಪೂಜೆ ಮಾಡೋದು ಜಾಸ್ತಿ. ಶಾರದೆ ಪೂಜೆ, ಸರಸ್ವತಿ ಶಾರದೆ ನಮ್ಮದು ಏನು ವಿದ್ಯಾದಿ ದೇವತೆ ಅಲ್ವಾ, ಪೂಜೆ ಮಾಡ್ತಾರೆ. ಅದಲ್ಲದೆ ಅದೇ ಹೇಳಿದ ಮುತ್ತೈದೆಯರ ಊಟ ಪ್ರತಿಯೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ. ಆಮೇಲೆ ಅಷ್ಟಮಿ ದಿನ ಅಂತೂ ಸ್ವಲ್ಪ ಜಾಸ್ತಿನೇ ಪೂಜೆ ಇರುತ್ತೆ. ಅಷ್ಟಮಿ ನವಮಿ ಭಾಳ ಜಾಸ್ತಿ ಪೂಜೆ ಮಾಡುವ ಒಂದು ಪದ್ಧತಿ. ಆಮೇಲೆ ಶಾರದೆಯನ್ನು ವಿಸರ್ಜನೆ ದಶಮಿ ದಿನ ವಿಸರ್ಜನೆ ಮಾಡಿ ಶಾರದೆ ಸ್ಥಾಪನೆ ಇದು ನಮ್ಮ ಅತ್ತೆ ಮನೆಯಲ್ಲಿ, ಅಂದರೆ ಸೋದರ ಅತ್ತೆ ಮನೆಯಲ್ಲಿ, ಸೋದರ ಮಾವನ ಮನೆಯಲ್ಲಿ ಆಗಿದ್ದನ್ನು ನಾನು ನಿಮಗೆ ಆ ಶಾರದೆಯನ್ನು ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನಮ್ಮಲ್ಲಿ. ಇದು ಒಂದು ರೀತಿ ಭಾಳ ಚೆನ್ನಾಗಿ ಅನಿಸುತ್ತೆ. ವಿಜಯದಶಮಿಯನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ, ಅಸತ್ಯದ ವಿರುದ್ಧ ಸತ್ಯದ ಗೆಲುವು, ಅಂದರೆ ಅಧರ್ಮದ ವಿರುದ್ಧ ಧರ್ಮದ ಗೆಲುವು. ಅಂದರೆ ಏನು, ರಾಮಾಯಣದಲ್ಲಿ ರಾಮನು ರಾವಣನನ್ನು ಕೊಂದು, ಅಂದರೆ ವಧೆ ಮಾಡಿ ಸೀತೆಯನ್ನು ಮರಳಿ ಪಡೆದು ಅಯೋಧ್ಯೆಗೆ ಬಂದ ದಿನ ಅವತ್ತು. ಅದು ಒಂದು ವಿಜಯದಶಮಿ, ಅಂದರೆ ವಿಜಯ ಸಾಧಿಸಿದ ದಿನ. ರಾವಣನನ್ನು ವಧೆ ಮಾಡಿ ರಾಮ. ಮಹಾಭಾರತದಲ್ಲೂ ಸಹ ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಮುಗಿಸಿ ಶಮಿ ಮರದ ಕೆಳಗಿದ್ದ ತಮ್ಮ ಆಯುಧಗಳನ್ನು ಮರಳಿ ಪಡೆಯುತ್ತಾರೆ. ಮರದ ಕೆಳಗೆ ಇಟ್ಟಿದ್ದ ಆಯುಧವನ್ನು ತಗೊಂಡು ಎಲ್ರಿಗೂ ಒಬ್ರಿಗೊಬ್ಬರು ಶಮಿ ಎಲೆಯನ್ನು ಕೊಟ್ಟು ಬಂಗಾರದಂತೆ ಜೀವನವನ್ನು ಮಾಡೋಣ, ಅಂದರೆ ಒಬ್ರಿಗೊಬ್ಬರು ಕೊಟ್ಟು ಅದನ್ನು ಸೋನಾ ಕೊಡೋದು ಅಂತ ಹೇಳ್ತಾರೆ. ಈ ಪದ್ಧತಿ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಅದು ಮಾಡ್ತಾರೆ. ಶಮಿ ಎಲೆ ಅಥವಾ ಬನ್ನಿ ಎಲೆಯನ್ನು ಕೊಟ್ಟು ಸೋನಾದಂತೆ ಇರೋಣ, ಅಂದರೆ ಬಂಗಾರದಂತೆ ಇರೋಣ ಅಂತ ಒಬ್ರಿಗೊಬ್ಬರು ಸೋನಾವನ್ನು ಕೊಡೋದು, ಬಂಗಾರವನ್ನು ಕೊಡೋದು ಇದೆ ಅಂತ ಒಂದು ಹೇಳ್ತಾರೆ. ಹೀಗೆ ಹಲವಾರು ನಮ್ಮ ವಿಜಯದಶಮಿ ದಿನದ ಕಥೆ ಇದೆ. ಆಮೇಲೆ ದೇವಿ ಮಹಿಷಾಸುರನನ್ನು ಮರ್ದನ ಮಾಡಿದ್ದು ಅವತ್ತಿನ ದಿನ, ವಿಜಯದಶಮಿ ದಿನ. ಹೀಗೆ ವಿಜಯದಶಮಿಗೆ ಬಹಳಷ್ಟು ಒಂದು ಅರ್ಥ ಇದೆ. ವಿಜಯ ಸಾಧಿಸಿದ ದಿನ ಅವತ್ತು ಎಲ್ಲ ರೀತಿಯಲ್ಲೂ. ಅಂದರೆ ಆಮೇಲೆ ಇನ್ನೊಂದು ಇರುತ್ತೆ, ಈ ನಾವು ವಿದ್ಯೆಯನ್ನು ಸಾಧಿಸೋದು, ಅಂದರೆ ಬುದ್ಧಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅಂತ ವಿದ್ಯಾದಶಮಿ ಅಂತಲೂ ಹೇಳ್ತಾರೆ. ಅವತ್ತಿನ ದಿನ ಶಾರದೆ ವಿಸರ್ಜನೆ ಮಾಡಿ, ಶಾರದೆಯನ್ನು ನಾವೇನು ಸ್ಥಾಪನೆ ಮಾಡಿರ್ತೀವಲ್ಲ ಅವತ್ತಿನ ದಿನ ಶಾರದೆ ವಿಸರ್ಜನೆ ಮಾಡಿ ಅದನ್ನು ಸಹ ಎಲ್ಲರಿಗೂ ಓದಲಿಕ್ಕೆ ಅಂತ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಕಡೆ ಹಾಗೆ ಮಾಡ್ತಾರೆ, ಕೊಡ್ತಾರೆ. ಪುಸ್ತಕಗಳನ್ನು ಶಾರದೆಯಿಂದ ಮಾಡಿರ್ತಾರಲ್ವ ಪುಸ್ತಕದಿಂದ, ಅದನ್ನು ಓದಲಿಕ್ಕೆ ಅಂತ ಕೊಟ್ಟು ಪ್ರತಿಯೊಬ್ಬರು ಒಂದು ಸ್ವಲ್ಪ ಆದರೂ ಓದಬೇಕು, ಒಂದು 10 ನಿಮಿಷ ಆದರೂ ಪುಸ್ತಕವನ್ನು ಓದಬೇಕು. ಬುದ್ಧಿ ಜಾಸ್ತಿ ಆಗುತ್ತೆ, ವಿದ್ಯೆ ಹತ್ತುತ್ತೆ. ಅವತ್ತಿನ ದಿನ ವಿದ್ಯೆಯನ್ನು ಕಲಿಸುವುದು, ಸಣ್ಣ ಮಕ್ಕಳಿಗೆಲ್ಲ ವಿದ್ಯೆ ಕಲಿಸೋದು ಶುರು ಮಾಡ್ತಾರೆ. ತುಂಬ ಒಳ್ಳೆಯ ದಿನ, ಒಳ್ಳೆಯ ಶುಭ ಕಾರ್ಯ ವಿದ್ಯಾದಶಮಿ, ವಿಜಯದಶಮಿ ಅಂತ. ವಿಜಯವನ್ನು ಸಾಧಿಸಿದ ದಿನ, ವಿದ್ಯೆಗೆ ಅನುಕೂಲ ಅವತ್ತಿನ ದಿನ. ಮತ್ತು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾರೆ. ಯಾರಿಗಾದರೂ ಕಿವಿ ಚುಚ್ಚೋದಿದ್ದರೆ ಅವತ್ತಿನ ದಿನ ಕಿವಿ ಚುಚ್ಚೋದು. ಈ ಥರ ನಮ್ಮಲ್ಲಿ ಒಂದು ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ನೀವು ನಿಮ್ಮ ಕಡೆಯೂ ಇದೇ ಥರ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಥರ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಒಬ್ಬೊಬ್ಬರ ಕಡೆ ಒಂದೊಂದು ಥರ ಇರುತ್ತೆ. ಮತ್ತು ಆಯುಧ ಪೂಜೆನೂ ಎಷ್ಟೋ ಜನ ಇವತ್ತು ಆಯುಧ ಪೂಜೆ ಮಾಡ್ತಾರೆ. ತಮ್ಮ ಮನೆಯಲ್ಲಿರುವ ಎಲ್ಲ ಆಯುಧಗಳು, ಯಾವುದೇ ಒಂದು ಗಾಡಿ ಇರಲಿ, ಯಾವುದೇ ಒಂದು ವಸ್ತು ಇರಲಿ, ಅದನ್ನು ಪೂಜೆ ಮಾಡೋದು ಒಂದು ಇವತ್ತಿನ ದಿನ ಒಂದು ಪದ್ಧತಿ ಇದೆ, ಆಯುಧ ಪೂಜೆ. ಸೊ ಇವತ್ತು ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನವರಾತ್ರಿಯನ್ನು ನಮ್ಮ ಕಡೆ ನಮ್ಮ ಹವ್ಯಕರು ಹೇಗೆ ಆಚರಣೆ ಮಾಡ್ತಾರೆ ಅಂತ ನಾನು ತಿಳಿದಿದ್ದನ್ನು ನಾನು ಹೇಳಿದೆ. ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ಇಷ್ಟ ಆದರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಸರಿ ಹೇಳ್ತೀನಿ, ಹ್ಯಾಪಿ ದಸರಾ. ಅಂದರೆ ನಾಳೆ ದಸರಾ ಹಬ್ಬ ಅಲ್ವಾ, ದಸರಾ ಅಥವಾ ವಿಜಯದಶಮಿ. ಹ್ಯಾಪಿ ವಿಜಯದಶಮಿ, ಹ್ಯಾಪಿ ದಸರಾ, ಹ್ಯಾಪಿ ಮಹಾನವಮಿ, ಹ್ಯಾಪಿ ನವರಾತ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ನಿಮ್ಮ ಕಡೆಯೂ ಸಹ ಇದೇ ಥರ ಶಾರದಾ ಪೂಜೆ ಅಥವಾ ದುರ್ಗೆ ಪೂಜೆ, ಅಂದರೆ ಹೆಣ್ಮಕ್ಳದ್ದು ಮುತ್ತೈದೆಯರ ಊಟ ಈ ಥರ ಎಲ್ಲ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ.
ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ನನಗೆ ತಿಳಿದಿದ್ದನ್ನು ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಅಷ್ಟೇ ನಾನು ಹೇಳಿದ್ದು. ಇದರಲ್ಲಿ ಏನು ಬೇರೆ ಮತ್ತೇನು ಅರ್ಥ ತಿಳ್ಕೊಬೇಡಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಒಳ್ಳೆ ಕಾಮೆಂಟನ್ನು ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಮತ್ತೊಂದು ಸರಿ ನಾನು ಮಾಡಿದೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.